ಎಲೆ ತೋಟಗಳಿಗೆ ಹತ್ರ ಆಗತ್ತೆ ಆಕೆ ರೋಡ್ಗೆ ಎತ್ತು ಕೊಟ್ಟಿರೋದು ನೋಡಿ ನಮಸ್ತೆ ಎಲ್ರಿಗೂ. ಇವತ್ತು ನಾವು ಚನ್ನಪಟ್ಟಣ ತಾಲೂಕು ನೀಲಸಂದ್ರ ಗ್ರಾಮದಲ್ಲಿರೋ ಭೈರವೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆ ದೇವರು. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಸೊ ನಾವಿಲ್ಲಿ ಬಂದಿರೋದು ಭೈರವೇಶ್ವರ ದೇವಾಲಯಕ್ಕೆ, ನಮ್ಮ ಮನೆ ದೇವರಿದು. ಸೊ ಇಲ್ಲಿನ ವಿಶೇಷ ಏನಂದರೆ ಇಲ್ಲಿ ಹಿಪ್ಪೆ ಮರ ಇದೆ, ತೋರಿಸ್ತೀನಿ ಬನ್ನಿ. ನಾವು ಬರೋ 2-3 ದಿವಸದಿಂದ ಎಲ್ಲ ಜಾತ್ರೆ ನಡೆದಿತ್ತು, ಅದೆಲ್ಲ ಅಡುಗೆ ಮಾಡಿ ಪ್ರಸಾದ ಎಲ್ಲ ಹಂಚಿದ್ರು. ನೀವು ನೋಡ್ಬೋದು ಇಲ್ಲೆಲ್ಲ ತುಂಬ ಪವರ್ಫುಲ್ ದೇವರು. ಬಾಯಿ ಬೀಗ ಎಲ್ಲ ಹಾಕ್ತಾಯಿದ್ರು, ಆದರೆ ಈ ವರ್ಷದಿಂದ ಬಟ್ಟೆಗೆ ಹಾಕ್ತಾರೆ. ಇದೇ ಹಿಪ್ಪೆ ಮರ, ಇಲ್ಲೇ ಭೈರವೇಶ್ವರ ದೇವರು ಉದ್ಭವವಾಗಿದ್ದಾರೆ. ಇಲ್ಲಿ ನಮ್ಮ ದೊಡ್ಡಮ್ಮ ಮತ್ತು ಫ್ಯಾಮಿಲಿ ಎಲ್ಲ ಇಲ್ಲೇ ಪ್ರಸಾದ, ಸಿಹಿ ಪೊಂಗಲ್ಲು ಎಲ್ಲ ಅಡುಗೆ ಮಾಡಿ ಪ್ರಸಾದ ಹಂಚ್ತಾರೆ. ಇದು ಯುಗಾದಿ ಆದ ನಂತರ ಏಪ್ರಿಲ್ ತಿಂಗಳಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ ಇಲ್ಲಿ. ಇದು ಅಪ್ಪ ಮತ್ತೆ ಅಪ್ಪನ ಕಡೆ ಫ್ಯಾಮಿಲಿಯವರು ಎಲ್ಲ ಕುತ್ಕೊಂಡು ಮಾತಾಡ್ತಿದ್ವಿ. ಆಂಟಿ ಯೂಟ್ಯೂಬ್ ಚಾನೆಲ್ ಬಿಡ್ತಾರಲ್ಲ, ಹಾಯ್ ಮಾಡಿ. ಯೂಟ್ಯೂಬರ್ ಅವರ ಬಗ್ಗೆ ನಿಮಗೆ ಎಲ್ಲ ಹಾಯ್ ಮಾಡಿ. ಯೂಟ್ಯೂಬರ್ ಅಂತ ಹೇಳ್ಬಿಡಿ ಅಕ್ಕ. ಯೂಟ್ಯೂಬರ್ ನಮ್ಮ ಅಮ್ಮ ನಂಗೆ ವಿಡಿಯೋ ತೆಗಿಯಕ್ ಬರಲ್ಲ ಅಂತ ಅವರೇ ತೆಗಿತಾ ಇದ್ರು. ನಾಚಿಕೆ ಅಂತ ಲಿಂದ ಹಾಯ್ ಮಾಡು. ದೀಪು ಏನಾದ್ರು ಹೇಳು. ಏನ್ ಹೇಳ್ಬೇಕು? ಇರ್ರಿ ನೀವಲ್ಲ. ಫಂಕ್ಷನ್ಗೆ ಬಂದಿದೀವಿ ಎಲ್ಲಾರು, ಆಂಟಿ ಅಂಕಲ್ ಮೈದಾ ನಾದ್ನಿ ಎಲ್ಲಾರು ಇದ್ದೀವಿ. ಏನ್ ಫಂಕ್ಷನ್? ಮನೆ ಗೃಹ ಪ್ರವೇಶಕ್ಕೆ ಬಂದಿದೀವಿ. ಎಲ್ಲಾರು ಈ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳಕ್ಕಾಯ್ತೀನಿ, ಇವರು ನೀವ್ ಹೇಳ್ರಿ. ಎಲ್ಲಾರ್ಗು ಹೇಳ್ದೆ, ಮಾರ್ಗಿತ್ತಿ ನಾದ್ನಿ ಎಲ್ಲಾರು ಹೇಳಿ. ನಾನೇನಪ್ಪ ಹೇಳನೆ, ಆಯ್ ಅಷ್ಟೇ. ಇವರು ಆಂಟಿ ಅವ್ರ ನಾದ್ನಿ. ಹಾಯ್ ಮಾಡಿ ಆಂಟಿ. ಹಾಯ್ ಅನ್ನಲ್ಲ ಅವಾಗ್ಲೇ. ಹೇಳಪ್ಪ ಇನ್ನ. ಆಯ್ ಚಿನ್ನ, ಇನ್ನು ಮಾತಾಡ. ಇನ್ನ ಇವ್ರು ಯಾರೋ ಗೊತ್ತಿಲ್ವಲ್ಲ. ಹಾಯ್ ಹೇಳು. ಅಲ್ಲಿ ಅಲ್ಲಿ ಇಲ್ಲ ನೋಡ್ರಿ, ಹಾಯ್ ಮಾಡಿ. ಸ್ಪೀಚ್ ಕೊಡ್ರಿ, ಸ್ಪೀಚ್ ನೀವೇ ಕೊಡಿ, ನಮ್ದಾಗಿದೆ. ಕ್ಯಾಮ್ರಾಮ್ಯಾನ್ ಹೊಡೆದ್ಬಿಟ್ಟು ಹಾಕ್ಬಿಟ್ಟ ನೋಡು. ಅವ್ಳು ಬದುಕಿದಾಗ್ಲೂ ಕೇಸ್ ಹಾಕ್ಬಿಟ್ಟು ಅವಳು ಎಲ್ಲಾ ಕಡೆ ನನ್ನ ಹಾಕಿದಿರಲ್ಲ ಸಾಯಲಿಲ್ಲ ಅಂತಾಳೆ. ಇದಾರೆ ಅಲ್ಲ, ಅವಳು ಯಾರು ಗಂಡನ್ ಬಿಟ್ಲು ಮಕ್ಳು ಬಿಟ್ಲು ಕಣ್ಣ ಕಾಣಕನಪ್ಪ. ಅವ್ನು ಕ್ಯಾಮ್ರಾಮ್ಯಾನ್ ಇಟ್ಟು ಹೊಡೆದ್ಬಿಟ್ಟ, ಹೊಡೆದ್ಬಿಟ್ಟು 100 ಕಾಪಿ ಮಾಡ್ದ. 1000 ಕಾಪಿ ಎಲ್ಲಿ ನೋಡಿದ್ರು ಇವಳೆ. ಎಲ್ಲ ಕಡೆ ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ, ಆ ರಾಜ್ಕುಮಾರ್ ಫೇಮಸ್ ಆಗಿದಾನೋ ಇಲ್ವೋ, ಇವ್ರು ಚೆನ್ನಾಗಿ ಫೇಮಸ್ ಆಗೋಳು. ಇದಕ್ಕೆ ಏನ್ ಹೇಳೋಕಾಯ್ತಲ್ಲ, ಟೆನ್ಷನ್ ಆಗ್ಬಿಟ್ಟಿದೆ. ಮಧುಕಲ್ ಕೊಟ್ಟು ಕಳಿಸ್ಬಿಡ್ಬೋದು ನೋಡೋ ಕವರ್ಗಾಯಿ. ಏನು ಮಾತಾಯೇ ಅದು ಯಾಕೆ ಪಿಸ್ತಲ್ಲ, ಅದು ಸುಸ್ತಾಯ್ತಿಲ್ಲ ಬಾ. ಓಹ್ ಹೇಳುತ್ತಾರೆ ಎಲೆ ತೋಟಗಳಿಗೆ ಹತ್ರ ಆಗತ್ತೆ ಆಕೆ ರೋಡ್ಗೆ ಎತ್ತು ಕೊಟ್ಟಿರೋದು. ವಿಡಿಯೋ ಮಾಡ್ಕೊತಾರೆ, ವಿಡಿಯೋ ಮಾಡ್ಕೊತಾರೆ. ಅಲ್ಲಿ ಕ್ಯಾಮ್ರಾಮನ್ ಯಾರು? ಅಲ್ಲಿ ಹಾಕ್ಬಿಟ್ನಾ ಅಲ್ಲಿ ಸುರಕ್ಷರ್ ಅವರು. ಯಾವ ಚಾನಲ್ ಮೇಡಮ್? ಯಾವ ಚಾನಲ್ ನಿಮ್ದು? 24x7 ಇಲ್ಲ ಇಲ್ಲಿ ನೋಡಿ.
ಗಂಡ್ ಮಗ ಆಗ್ಬಿಟ್ರೆ ಗಾಡಿಗೆ ನಮ್ ಕತ್ತಿ ಅಂತೀಯಲ್ಲ ಎಷ್ಟು ಕಾಸವ ಯಾಕೋ ಈಗ 5 ನಿಮಿಷ 1 ನಿಮಿಷಕ್ಕೆ ಯಾಕೆ ಡೌಟು ಕರೆಕ್ಟ್ ಆಗಿದೆ ಎಷ್ಟೇ ಕ್ಲಾಸ್ ಇವಾಗ 6 ಇವಾಗ ಅಲ್ಲ ಆಗತ್ತೆ ಈಗ 6ಕ್ಕೆ ಹೋಗುತ್ತೆ ಬೇಗ 6ಕ್ಕೆ ಹೋಗುತ್ತೆ ರಜಾ ಕೊಟ್ಟರೆ ಗಾಡಿ ಅಂತ ಹೊಂಟೈತಿ ಇವಳೇ ದೊಡ್ಡೋಳಲ್ವೇ ನೀನೇ ಚಿಕ್ಕೋಳೆ ಅವ್ಳು ದೊಡ್ಡೋಳ ಗಾಡಿ ಓಡಿಸ್ತಾಳೆ ಇವಳೆ ಈ ಮಗು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಗೊತ್ತಿಲ್ಲ ಏನ್ ಹೆಸರು ನಿಂದು? ಸಕ್ಕತ್ತಾಗೈತದೆ. ಹೇಳಲ್ಲ ಅವಳು. ಅಯ್ಯಯ್ಯೋ ನಡ್ರ ಅಯ್ಯಯ್ಯೋ ಏನು ಕಿತ್ಕೊಳ್ಳಲ್ಲ ಅಯ್ಯಯ್ಯಪ್ಪ. ನಮ್ಮ ಮನೆಗೆ ಹೋಗಿದ್ವಿ, ಊರಲ್ಲಿರೋ ನಮ್ಮ ಮನೆಗೆ ಹೋಗಿದ್ವಿ. ಇವರು ನಮ್ಮ ಅಕ್ಕ, ನಮ್ಮ ಭಾವ, ಮತ್ತೆ ಊರಲ್ಲಿಗ ಹಿರಿ ಸೊಸೆ, ಹಿರಿ ಮಗ ಇವರು. ಇವರೇನೆ ದೊಡ್ಡ ಹಾಗೆ ತುಂಬಾ ದಿನ ಆಗಿತ್ತು ಅಂತ ಮನೆ ಹಿಂದೆ ಎಲ್ಲ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ವಿ. ಹಾಗೆ ವೆಲ್ಕಮ್ ಮಾಡಕ್ ಯಾರು ಕಾಯ್ತಾ ಇದ್ರು ನೋಡಿ. ಸರಿ ಬಿಡಪ್ಪ, ಏನಾರ್ಲು ಇನ್ನ ನಮ್ಮ ಅಣ್ಣನೇ ಕೊಡ್ತಾನೆ. ನಾವು ನನ್ನ ತೆಗೆರೋ ನಾನು ಏನ್ ಚೇಂಜ್ ಮಾಡ್ಕದೀವ. ಇವಳು ಹೋಗುದಿಲ್ಲ ಕಲೆ, ನಾನು ಕಗಲಿಲ್ಲ. ಅವನು ನಮ್ಮ ಅಣ್ಣ ದಡಿ ಯಾನ್ ಕೈ ಇದ್ಲು. ನಮ್ಮ ಅಪ್ಪನ ಟೀನೇಜ್ ಫೋಟೋಸ್ ತೋರಿಸ್ತೀನಿ ಬನ್ನಿ ನೋಡಿ. ಚೆನ್ನಾಗಿದ್ದಾರಲ್ವಾ? ಸೊಪ್ಪ ಇಟ್ಕೆ ಬರ್ತೀನಿ. ತೆಗೆದೆ. ಇವರೇ ನಮ್ಮ ಯಜಮಾನ್ರು, ಅಣ್ಣ, ಅದಕ್ಕೆ ಮತ್ತೆ 2ನೇ ಅಣ್ಣನ ಸೊಸೆದಿರಿ ಇವರು. ಹಾಗೆ ಬರುವಾಗ ಒಂದು ಫೋಟೋ ತಗೊಬಂದ್ವಿ ನೋಡಿ. ಊರು ಹಾಗೆ ಬರ್ಬೇಕಾದ್ರೆ 2 ನವಿಲು ಎಷ್ಟು ಚೆನ್ನಾಗಿ ಕುತ್ಕೊಂಡಿತ್ತು ನೋಡಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.